ಸಾಂಗ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇವನ್ ಇನ್ನೊಂದು ಸಾಂಗ್ ಇದೆ, ಅದಕ್ಕೆ ನಾವು ಡಾನ್ಸ್ ಎಲ್ಲ ಮಾಡಿದ್ದೀವಿ. ಆ ಸಾಂಗು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ರುದ್ರಾಭಿಷೇಕ ಬಗ್ಗೆ ನಾನು ಒಪ್ಪಿಗೆ ಮಾಡಬೇಕಾದ್ರೆ ನನಗೊಂದು 3 ಪಾಯಿಂಟ್ಸ್ ಇತ್ತು. ಒಂದು, ರಾಘು ಸರ್ ಫೋನ್ ಮಾಡಿ, ಪ್ರಿಯಾ ಈ ಥರದೊಂದು ಸಿನಿಮಾ ಇದೆ, ಒಮ್ಮೆ ಕತೆ ಕೇಳು ಅಂತ ಅಂದರು. ಶೋರ್ ಸರ್ ಅಂತ ಅಂದೆ. ಆವಾಗ ನನಗೆ ನಿರ್ದೇಶಕರು ಫೋನ್ ಮಾಡಿದಾಗ, ಸರ್ ಬನ್ನಿ ಕತೆ ಕೇಳ್ತೀನಿ ಅಂತ ಅಂದಾಗ, ಅವ್ರು ಮಾತಾಡಬೇಕಾದ್ರೆ ಕತೆ ಮುಗಿಯೋಷ್ಟೊತ್ತಿಗೆ ನನ್ನ ಮನಸ್ಸಲ್ಲೇ ನಾನು, ಸರ್ ಪ್ಲೀಸ್ ಈ ಸಿನಿಮಾನ ನನಗೆ ಬೇಡ ಅಂತಲೇ ಹೇಳ್ಬೇಡಿ, ನನಗೆ ಬೇಕೇ ಬೇಕು ಅನ್ನೋಷ್ಟು ಇಷ್ಟ ಆಯಿತು. ಕಾರಣ, ಈ ಸಿನಿಮಾದಲ್ಲಿ ಒಂದು, ನಾನು ಶಿವನ ಭಕ್ತೆ, ಶಿವನ ಬಗ್ಗೆ ತುಂಬ ವಿಷಯಗಳಿದೆ. ಎರಡನೇದು, ಎಲ್ಲ ಕಲಾವಿದರಿಗೂ ಸಿನಿಮಾ ಮಾಡಬೇಕಾದ್ರೆ ಒಂದು 4-5 ಸೀನಲ್ಲಿ ಬಂದ್ಬಿಟ್ರೆ ಸಾಕು ಅನ್ಸುತ್ತೆ. ಬಟ್ ಕೆಲವೊಮ್ಮೆ ಫುಲ್ ಸಿನಿಮಾ ನಮಗೆ ಅವಕಾಶ ಸಿಕ್ಕಿದಾಗ ನಮ್ಮ ಪರ್ಫಾರ್ಮೆನ್ಸ್ನ ಆಡಿಯನ್ಸಿಗೆ ರೀಚ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನಾನು ಇಷ್ಟು ಒಂದು 4-5 ಸಿನಿಮಾ ಮಾಡಿದ್ರು ಈ ಸಿನಿಮಾದಲ್ಲಿ ನನಗೊಂದು ಸ್ವಲ್ಪ ಜಾಸ್ತಿ ಒತ್ತಡ, ಅಂದರೆ ತುಂಬ ಜಾಸ್ತಿ ಅವಕಾಶ ಇದೆ. ಬಿಕಾಸ್ 2 ಪಾತ್ರದಲ್ಲಿ ನಾನು ಕೂಡ ಇದ್ದೀನಿ. ಇಲ್ಲಿ ಬರೋ ಪ್ರತಿಯೊಬ್ಬರು 2 ಪಾತ್ರ ಅಂತಾರೆ, ಅದರಲ್ಲಿ ನಾನು ಕೂಡ ಇದ್ದೀನಿ. ಒಂದು ಹಳ್ಳಿ ಹುಡುಗಿಯಾಗಿ, ಇನ್ನೊಂದು ಸಿಟಿ ಹುಡುಗಿಯಾಗಿ. ಬಟ್ ಡಬಲ್ ಆ್ಯಕ್ಟಿಂಗ್ ಥರನೇ ಇರುತ್ತೆ. ಬಟ್ ನಾನು ಒಂದೇ ಸ್ಕ್ರೀನಲ್ಲಿ ಇಬ್ಬರು ಕಾಣಿಸಲ್ಲ. ಒಟ್ಟು ನನಗೆ ಅವಕಾಶ ಸಿಕ್ತು 2 ರೀತಿಯಲ್ಲಿ ಒಂದೇ ಸಿನಿಮಾದಲ್ಲಿ ನೋಡೋ ಅಂಥದ್ದು. ಅದನ್ನು ಕೇಳಿದ ತಕ್ಷಣ, ಅಯ್ಯೋ ಇದನ್ನ ಬಿಟ್ಟರೆ ಸಿಗಲ್ಲ ಈ ಥರ ಅವಕಾಶಗಳು ಕೆಲವೊಮ್ಮೆ ಕಲಾವಿದರಿಗೆ ಅಂತ ಹೇಳಿ, ಅದು ಭಾಳ ಖುಷಿಯಾಗಿದ್ದ ವಿಷಯ ಫಸ್ಟು. ಆಮೇಲೆ ನನಗೆ ರಾಘು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ನನಗೆ, ನಾವು ಚಿಕ್ಕ ವಯಸ್ಸಿಂದನೂ, ಸರ್ ಮತ್ತೆ ಹೇಳ್ಬಿಡಿ, ನಾವು ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟಪಟ್ಟು ಬಂದಿರೋದು. ಸೊ ನಮಗೆ ರಾಘು ಸರ್ ಜೊತೆ ಅವಕಾಶ ಸಿಕ್ಕಿದಾಗ ನನಗೂ ಭಾಳ ಖುಷಿ ಆಯಿತು, ಅವ್ರ ಜೊತೆ ಸ್ಕ್ರೀನ್ ಅಪಿಯರೆನ್ಸ್, ಸ್ಕ್ರೀನ್ ಶೇರ್ ಮಾಡಿದಾಗ. ಆಮೇಲೆ ಸೆಟ್ಟಲ್ಲಂತೂ ನಂಗೆ ತುಂಬಾ ಖುಷಿ ಇತ್ತು ಈ ಸಿನಿಮಾ ಮಾಡಬೇಕಾದ್ರೆ. ನಾನೊಬ್ಳು ಕಲಾವಿದೆಯಾಗಿ, ಆ್ಯಕ್ಟ್ರೆಸ್ ಆಗಿ ಫೀಲೇ ಆಗಲಿಲ್ಲ. ನಾನೊಂಥರ ಮನೆ ಮಗಳೇ ಆಗಿಬಿಟ್ಟಿದ್ದೆ. ದೇವನಹಳ್ಳಿ ಆ ಒಂದು ಏನು ಸುತ್ತಮುತ್ತ ಆ ಒಂದು ಹಳ್ಳಿಯಲ್ಲಿ ನಾವು ಶೂಟ್ ಮಾಡಿದಾಗ ನನಗೆ ಕಂಪ್ಲೀಟ್ ನನಗೆ ಅನಿಸಿದ್ದು, ನಾನು ಇಲ್ಲೇ ಯಾವುದೋ ಒಂದು ಟ್ರಿಪ್ಪಿಗೆ ಬಂದಿದ್ದೀನಿ, ಎಲ್ಲ ನನ್ನ ಕುಟುಂಬದ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತಲೇ ಅನ್ನಿಸ್ತು. ಸೊ ಅಷ್ಟು ಚೆನ್ನಾಗಿ ನನಗೆ ನೋಡಿಕೊಂಡ್ರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಹೇಳಬೇಕು ಅಂತ ಅಂದರೆ, ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದು ಒಂದು ಸಾಕ್ಷಿಯಾಗಿ ನಿಂತಿದ್ದಾರೆ ನಮ್ಮ ಸಿನಿಮಾ ನಿರ್ಮಾಪಕರು. ಸೊ ಆಲ್ ದ ಬೆಸ್ಟ್ ಸರ್ ನಿಮ್ಮೆಲ್ರಿಗೂ. ಸೊ ಮತ್ತು ನನ್ನ ಎಲ್ಲ ಸಹ ಕಲಾವಿದ್ರಿಗೆ ನಾನು ಖುಷಿಯಾಗಿ ನಾನು ಹೇಳ್ಕೊಳ್ತೀನಿ, ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಅಜ್ಜಿ ಪಾತ್ರ ಇರ್ಬೋದು, ನನ್ನೆಲ್ಲ ವಿಲನ್ಸ್ ಇವರು ಚೆನ್ನಾಗಿ ಹೊಡೆದಿದ್ದೀನಿ ನಾನು. ಆಮೇಲೆ ನಿಜ ಹೇಳಬೇಕು ಅಂತಂದರೆ, ಅವ್ರಿಗೆ ಹೊಡಿಬೇಕಾರಲ್ಲ ಯಾರನ್ನೋ ನೆನೆಸ್ಕೊಂಡೆಲ್ಲ ಹೊಡೆದಿದ್ದೀನಿ. ಬಿಕಾಸ್ ಕ್ಲೈಮ್ಯಾಕ್ಸಲ್ಲಿ ನನಗೆ ಸರಿಯಾಗಿ ರಿವೆಂಜ್ ತೀರಿಸ್ಕೊಳ್ಳೋದೇ ಈ ಸಿನಿಮಾದಲ್ಲಿ ಬರುತ್ತೆ. ಸೊ ನನ್ನ 4 ಪಾತ್ರಧಾರಿಗಳಿಗೆ ಚೆನ್ನಾಗಿ ಹೊಡೆದಿದ್ದೀನಿ. ಸೊ ಮಜಾ ಮಾಡಿದ್ದೀನಿ ನಾನು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ. ಸೊ ಈ ಸಿನಿಮಾ ನಿಜವಾಗ್ಲೂ 1-2 ಅವರ್ ನೀವು ಕುತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಖಂಡಿತವಾಗ್ಲೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮ್ಮ ಕನ್ನಡದ ಎಲ್ಲ ಕಲಾವಿದರಿಗೂ, ಎಲ್ಲ ಸಿನಿಮಾ ಮಾಡ್ತಿರೋರಿಗೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು. ಹಾಗೆ ನೀವು ನಮ್ಮ ಪತ್ರಕರ್ತರು ದಯವಿಟ್ಟು ರೀಚ್ ಮಾಡಿಸಿ ಆಡಿಯನ್ಸಿಗೆ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.